ದರ್ಶನ್ ಬಳ್ಳಾರಿ ಜೈಲು ಸೇರಿ ಇವತ್ತಿಗೆ 4 ದಿನಗಳು ಕಳೆದಿವೆ. ಬಳ್ಳಾರಿ ಜೈಲು ಒಗ್ಗದೆ ದರ್ಶನ್ ಪರದಾಡ್ತಾ ಇದ್ದಾರಂತೆ. ಬೆಳಗ್ಗೆ ಜೈಲು ಮೆನುವಿನಂತೆ ದರ್ಶನ್ ಪುಲಾವ್ ಸೇವಿಸಿದ್ದಾರೆ. 455 ಗ್ರಾಂ ಪುಲಾವ್ ಕೊಟ್ಟಿದ್ರು ಅವರಿಗೆ. ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ತಿಂದಿದ್ದಾರಂತೆ ನಟ ದರ್ಶನ್. ನೆನ್ನೆ ಪತ್ನಿ ವಿಜಯಲಕ್ಷ್ಮಿ ಭೇಟಿಗೆ ಬಂದಂತಹ ಸಂದರ್ಭದಲ್ಲಿ ಬೆಡ್ಶೀಟ್, ಟೀ ಶರ್ಟ್, ಡ್ರೈ ಫ್ರೂಟ್ಸ್ ಎಲ್ಲವೂ ಕೂಡ ತಗೊಂಡು ಬಂದಿದ್ರು. ಆದರೆ ಬೆಡ್ಶೀಟ್ ಅನ್ನ ನೆನ್ನೆ ಪೊಲೀಸರು ನಿರಾಕರಿಸಿದ್ರು. ಅದರ ಬದಲಾಗಿ ಡ್ರೈ ಫ್ರೂಟ್ಸ್ ಮತ್ತು ಬಟ್ಟೆಗಳನ್ನ ಇರಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಬಳ್ಳಾರಿ ಜೈಲು ತುಂಬಾ ಟಫ್ ಜೈಲು ಅಂತ ಹೇಳ್ತಾರೆ. ಸಾಕಷ್ಟು ಸ್ಟ್ರಿಕ್ಟ್ ಆಗಿ ಅಲ್ಲಿನ ಅಧಿಕಾರಿಗಳು ಕೂಡ ಇರ್ತಾರೆ. ಬೆಂಗಳೂರಿನ ಜೈಲಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಫೆಸಿಲಿಟಿಗಳು ಕೂಡ ಕಮ್ಮಿ. ಹಾಗಾದ್ರೆ ನಟ ದರ್ಶನ್ರ ಬಳ್ಳಾರಿ ಜೈಲಿನ ದಿನಚರಿಗಳು ಹೇಗಿವೆ ಅನ್ನುವಂಥ ಡೀಟೇಲ್ಸ್ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ತುಂಬಾನೇ ಸ್ಟ್ರಿಕ್ಟ್ ಜೈಲ್ ಅಂತ ಹೇಳಿ ಬಳ್ಳಾರಿ ಜೈಲಿಗೆ ಕರೀತಾರೆ. ಇಲ್ಲಿಗೆ ಬಂದು 4 ದಿನ ಆಯ್ತು ನಟ ದರ್ಶನ್. ಹೇಗಿದೆ ಅವರ ದಿನಚರಿ? ಸಭಾ ಮುಖ್ಯವಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಏನು ದರ್ಶನ್ ಅವರನ್ನ ಶಿಫ್ಟ್ ಮಾಡಿ ಇವತ್ತಿಗೆ 4 ದಿನ ಕಳೆದಿರುವಂಥದ್ದು. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಸಾಕಷ್ಟು ಒಂದು ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಅದರಲ್ಲೂ ಕೂಡ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನ 15ನೇ ವಾರ್ಡ್ನಲ್ಲಿ ಈಗಾಗಲೇ ದರ್ಶನ್ ಅವರನ್ನು ಕೂಡ ಇರಿಸಲಾಗಿರುವಂಥದ್ದು. ಹಾಗಾಗಿ ಆ ಒಂದು ಕೋಣೆ ಸಂಪೂರ್ಣವಾಗಿ ಚಿಕ್ಕದಾಗಿದ್ದರ ಪರಿಣಾಮವಾಗಿ ಸಾಕಷ್ಟು ಒಂದು ರೀತಿಯಾದಂಥ ಬೆನ್ನ ನೋವಿನಿಂದ ಸಮಸ್ಯೆಯಿಂದ ನಟ ದರ್ಶನ್ ಅವರು ಕೂಡ ಈಗ ಬಳಲ್ತಿರುವಂಥದ್ದು. ಹಾಗಾಗಿ ಏನು ಜೈಲಿನ ಉಪಹಾರವನ್ನು ಸೇವಿಸ್ತಾ ಈಗ ಕಾಲ ಕಳೆಯುವಂಥ ಒಂದು ನಿಟ್ಟಿನಲ್ಲಿ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು. ಇವತ್ತು ಬೆಳಗಿನ ಜಾವ ಅಂದರೆ 6 ಗಂಟೆಗೆ ಏನು ನಟ ದರ್ಶನ್ ಅವರಿಗೆ ಪಲಾವನ್ನ ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಜೈಲಿನ ಮೆನುವಂತೆ 455 ಗ್ರಾಂ ಪಲಾವನ್ನ ಜೈಲಿನ ಸಿಬ್ಬಂದಿ ಕೂಡ ಆ ದರ್ಶನ್ ಇರುವಂಥ ಸೆಲ್ಗೆ ತಂದು ಇಟ್ಟಿರುವಂಥದ್ದು. ಹೀಗಾಗಿ ಸಾಕಷ್ಟು ಒಂದು ರೀತಿಯಾದಂಥ ದರ್ಶನ್ಗೂ ಕೂಡ ಈಗಾಗಲೇ ಒಂಟಿತನ ಕಾಡ್ತಿರುವಂಥದ್ದು. ಅಂದರೆ 15 ಸೆಲ್ಗಳ ಪೈಕಿ ಈಗಾಗಲೇ ಕೇವಲ 4 ಜನ ಆರೋಪಿಗಳು ಮಾತ್ರ ಇರುವಂಥದ್ದು. ಹಾಗಾಗಿ ದರ್ಶನ್ ಅವ್ರನ್ನ ಏನು ಹೈ ಸೆಕ್ಯೂರಿಟಿ ಸೆಲ್ನ ಗೋಡೆ ಭಾಗದ ಪಕ್ಕದಲ್ಲಿರುವಂಥ ಸೆಲ್ಗೆ ಈಗಾಗಲೇ ಕಳಿಸಿರುವಂಥದ್ದು. ಹಾಗಾಗಿ ದರ್ಶನ್ ಅವ್ರನ್ನ ನೋಡೋಕ್ಕೂ ಯಾರಿಗೂ ಕೂಡ ಅಲ್ಲಿ ಅನುಮತಿ ನೀಡ್ತಾ ಇಲ್ಲ. ಹೀಗಾಗಿ ದರ್ಶನ್ ಕೂಡ ಸಾಕಷ್ಟು ಒಂದು ರೀತಿಯಾದಂಥ ಒಂಟಿತನ ಜೈಲಿನಲ್ಲಿ ಕೂಡ ಈಗ ಅನುಭವಿಸುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ ಈಗಾಗಲೇ ನಿನ್ನೆ ಏನು ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಜೈಲಿಗೆ ಭೇಟಿಯನ್ನು ನೀಡಿದರು. ತದನಂತರದಲ್ಲಿ ಅವರಿಗೆ ಕೆಲವೊಂದಿಷ್ಟು ವಸ್ತುಗಳು, ಡ್ರೈ ಫ್ರೂಟ್ಸ್, ಬೇಕರಿ ಐಟಮ್ಸ್ ಮತ್ತು ಬಟ್ಟೆಗಳನ್ನು ತಂದು ಕೊಟ್ಟಿದ್ರು. ಅವುಗಳನ್ನು ತೆಗೆದುಕೊಂಡು ದರ್ಶನ್ ಅಂದರೆ 3 ಬ್ಯಾಗ್ಗಳಲ್ಲಿ ತಂದಂಥ ಏನು ಕೆಲವೊಂದಿಷ್ಟು ವಸ್ತುಗಳನ್ನು ತೆಗೆದುಕೊಂಡು ದರ್ಶನ್ ಜೈಲಿಗೆ ಹೋಗಿದ್ರು. ಆದರೆ ಕಳೆದ 3 ದಿನಗಳಲ್ಲೂ ಕೂಡ ಬಳ್ಳಾರಿ ಜೈಲಿನಿದ್ರು ಕೂಡ ದರ್ಶನ್ ಅವರು ಸ್ನಾನವನ್ನ ಮಾಡಲಿಲ್ಲ. ಯಾಕಂದ್ರೆ ಏನು ಮೊದಲಿಗೆ ಬರುವಂತ ಏನು ಪೂಮಾ ಶರ್ಟ್ ಅನ್ನು ಧರಿಸಿದ್ರು ಅದೇ ಸ್ಥಿತಿಯಲ್ಲೂ ಕೂಡ ನಿನ್ನೆವರೆಗೂ ದರ್ಶನ್ ಅವರು ಇದ್ರು. ತದನಂತರದಲ್ಲಿ ಅವರ ಪತ್ನಿ ತಂದಂತ ಏನು ಕೆಲವೊಂದಿಷ್ಟು ಬಟ್ಟೆಗಳನ್ನು ತೆಗೆದುಕೊಂಡು ಹೋದಂತ ನಂತರದಲ್ಲಿ ಅವರು ಏನು ಬೇರೆ ಬಟ್ಟೆ ಬದಲಾಯಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಹಾಗೇನೆ ಏನು ಈ ಒಂದು ಹೈ ಸೆಕ್ಯೂರಿಟಿ ಸೆಲ್ ಏನಿದೆಯಲ್ಲ ಇದು ಸಾಕಷ್ಟು ಚಿಕ್ಕದಾಗಿರುವಂಥದ್ದು. ಅಂದರೆ 12 ಅಡಿ ಉದ್ದ, 4 ಅಡಿ ಅಗಲ ಇರುವಂಥದ್ದು. ಹಾಗಾಗಿ ಆ ಒಂದು ಕೋಣೆಯಲ್ಲಿ ದರ್ಶನ್ಗೆ ಸರಿ ಹೊಂದ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜೈಲಾಧಿಕಾರಿಗಳ ಮುಂದೆ ಅಳಲನ್ನು ತೋಡಿಕೊಂಡಿರುವಂಥದ್ದು. ಅಂದರೆ ಏನಾದರೂ ಅವಕಾಶ ಇದ್ದರೆ ಸೆಲ್ಲನ್ನು ಬದಲಾವಣೆ ಮಾಡಿಕೊಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ದರ್ಶನ್ ಕೂಡ ರಿಕ್ವೆಸ್ಟನ್ನು ಮಾಡಿದ್ರು. ಆದರೆ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ DIG ಶೇಷ ಅವರು ಕೂಡ ಹೇಳಿರುವಂಥದ್ದು. ಮತ್ತೊಂದು ಕಡೆ ಏನು ಸಾಮಾನ್ಯ ಕೈದಿ ಅಂತಲೇ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವ್ರನ್ನ ಕೂಡ ಇಡಲಾಗಿರುವಂಥದ್ದು. ಹಾಗಾಗಿ ದರ್ಶನ್ ಅವ್ರನ್ನ ಯಾವುದೇ ಏನು ಫೆಸಿಲಿಟಿ ಆಗಿರ್ಬೋದು ಮತ್ತು ರಾಜಕೀಯ ಒತ್ತಡಕ್ಕೆ ನಾವು ಬಗ್ಗೋದಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತು ದರ್ಶನ್ ಇರ್ತಕ್ಕಂಥ ಸೆಲ್ನ ಮುಂಭಾಗದಲ್ಲಿ ಪ್ರಮುಖವಾಗಿ 3 CC ಕ್ಯಾಮ್ರಾಗಳನ್ನು ಜೈಲಾಧಿಕಾರಿಗಳು ಅಳವಡಿಕೆ ಮಾಡಿರುವಂಥದ್ದು. ಜೊತೆಗೆ 3 ಜನ ಸಿಬ್ಬಂದಿಗಳನ್ನು ಅಲ್ಲಿ ನೇಮಕ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಒಬ್ಬ ASI, ಇನ್ನು 2 ಬಾಡಿ ವಾಚರ್ಸ್ ಅನ್ನುವಂಥ ಒಂದು ಬಾಡಿ ಗಾರ್ಡ್ಗಳನ್ನ ನೇಮಕ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಆ 3 ಕೂಡ ಈಗಾಗಲೇ ಬಾಡಿ ಓರ್ನ್ ಕ್ಯಾಮ್ರಾ ಕೂಡ ಅಳವಡಿಕೆ ಮಾಡಿರುವಂಥದ್ದು. ಹಾಗಾಗಿ ಏನು ದರ್ಶನ್ ಅವರ ಏನು ಜೈಲ್ ಸೆಲ್ನ ಹೊರಭಾಗದ ಸಂಪೂರ್ಣ ಚಲನವಲನಗಳನ್ನು ಈಗಾಗಲೇ ಅಧಿಕಾರಿಗಳು ಕೂಡ ನಿಗಾವಣೆ ವಹಿಸಿರುವಂಥದ್ದು. ಜೊತೆಗೆ ಸಾಮಾನ್ಯ ಕೈದಿಯಂತೆ ಅವ್ರಿಗೂ ಕೂಡ ತಟ್ಟೆ, ಲೋಟ, ಏನು ಚಾಪೆಯನ್ನು ಕೊಡಲಾಗಿರುವಂಥದ್ದು. ಅದೇ ಒಂದು ಚಾಪೆಯಲ್ಲಿ ಈಗ ದರ್ಶನ್ ಅವರು ಕೂಡ ಮಲಗಿಕೊಂಡಿರುವಂಥದ್ದು. ನಿನ್ನೆ ಅವರ ಪತ್ನಿ ಏನು ಜೈಲಿಗೆ ಭೇಟಿ ನೀಡುವ ವೇಳೆಯಲ್ಲಿ ಒಂದು ಬೆಡ್ಶೀಟನ್ನು ಕೂಡ ದರ್ಶನ್ಗೆ ಕೊಡೋಕೆ ತಂದಿದ್ರು.
ಮಾಡಿದ್ರು. ಆದರೆ ಅದಕ್ಕೆ ಜೈಲಾಧಿಕಾರಿಗಳು ಅವಕಾಶ ನೀಡಲಿಲ್ಲ. ಹಾಗಾಗಿ ಅವರ ಪತ್ನಿ ಅದನ್ನು ಮತ್ತೆ ವಾಪಸ್ ತೆಗೆದುಕೊಂಡು ಹೋಗಿರುವಂಥದ್ದು. ಇನ್ನೊಂದು ರೀತಿಯಾಗಿ ಈಗ ಏನು ಈ ಶೀಘ್ರದಲ್ಲಿ ಅಂದರೆ ಸೋಮವಾರ ಅಥವಾ ಮಂಗಳವಾರವಷ್ಟೇ ಏನು ದರ್ಶನ್ ಕೊಲೆ ಪ್ರಕರಣದ ಕುರಿತು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗ್ತಿರುವಂಥದ್ದು. ಹೀಗಾಗಿ ಅವರ ವಕೀಲರು ಕೂಡ ಇವತ್ತು ಬರುವ ನಿರೀಕ್ಷೆ ಇದೆ. ಹಾಗಾಗಿ ಕೆಲವೊಂದಿಷ್ಟು ದರ್ಶನ್ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಇದಲ್ಲದೆ ಏನು ಪರಪ್ಪನ ಅಗ್ರಹಾರದಲ್ಲಿ ರಾಜಾತೀತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಕೆಲವೊಂದಿಷ್ಟು FIRಗಳು ಕೂಡ ದಾಖಲಾಗಿರುವಂಥದ್ದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬೆಂಗಳೂರಿನಿಂದ ಬಳ್ಳಾರಿಗೆ ತನಿಖಾಧಿಕಾರಿಗಳು ಬರುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಯಾಕಂದರೆ ದರ್ಶನ್ ಅವರ ಹೇಳಿಕೆ ಪಡೆದ ನಂತರದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಅವ್ರನ್ನು ಕೂಡ ವಿಚಾರಣೆ ನಡೆಸುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.